ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ 10,000 ರೂಪಾಯಿ ಒಳಗಡೆ ಯಾವುದು ಬೆಸ್ಟ್ ಸ್ಮಾರ್ಟ್ಫೋನು, 15,000 ರೂಪಾಯಿ ಒಳಗಡೆ ಯಾವುದು ಬೆಸ್ಟ್ ಸ್ಮಾರ್ಟ್ಫೋನು, 20,000, 25,000, 30,000, 40,000 ಯಾವುದೇ ಬಡ್ಜೆಟ್ ಇರಲಿ, ಆ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ ಯಾವ ಸ್ಮಾರ್ಟ್ಫೋನ್ನ ಪ್ರಿಫರ್ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಬಡ್ಜೆಟ್ ಏನಾದರೂ 7,500 ರೂಪಾಯಿ ಆಗಿದ್ರೆ ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನು. ಇತ್ತೀಚೆಗೆ 5G ಫೋನ್ ಕೂಡ ತುಂಬ ಅಫೋರ್ಡಬಲ್ ಆಗಿದೆ. ಸೊ ತಗೊಳ್ಳೋದಾದರೆ 5G ಫೋನ್ನೇ ತಗೊಂಬಿಡಿ, 4G ಇನ್ಮೇಲೆ ಬಿಟ್ಬಿಡಿ ಆಯಿತಾ. ತೊಗೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಿಲ್ 5G ಒಂದು ರೀತಿ ಫ್ಯೂಚರ್ ರೆಡಿ ರೀತಿ ಇರುತ್ತೆ, ಒಂದು ಒಳ್ಳೆಯ ಸ್ಪೀಡ್ ನಿಮಗೆ ಸಿಗುತ್ತೆ. ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥ ಸ್ಮಾರ್ಟ್ಫೋನ್ 7,500 ರೂಪಾಯಿ ರೇಂಜಲ್ಲಿ ಪೋಕೋ C75 5G ಸ್ಮಾರ್ಟ್ಫೋನು. ಈ ಸ್ಮಾರ್ಟ್ಫೋನ್ 7,500 ರೂಪಾಯಿಗಿಂತ ಒಂದು 200-300 ರೂಪಾಯಿ ಯೂಶಲಿ ಜಾಸ್ತಿ ಇರುತ್ತೆ, ಬಟ್ ಸೇಲ್ ಟೈಮಲ್ಲಿ ತೊಗೊಂಡ್ರೆ 7,500 ರೂಪಾಯಿಗಿಂತ ಕಡಿಮೆಗೆ ನೀವು ಪರ್ಚೇಸ್ ಮಾಡ್ಬೋದು ಆಯಿತಾ. ಈ ಫೋನಲ್ಲಿ ನಮಗೆ HD+ 120 Hz ರಿಫ್ರೆಶ್ ರೇಟಿಂದು IPS ಡಿಸ್ಪ್ಲೇ ಇದೆ, LPDDR4X ರ್ಯಾಮು, eMMC 5.1 ಸ್ಟೋರೇಜ್ ಇದೆ. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 4S Gen 2 ಪ್ರೋಸರ್, ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೋಸರ್, 50 MP ಕ್ಯಾಮ್ರಾ, 5 MP ಸೆಲ್ಫಿ ಕ್ಯಾಮ್ರಾ ಇದೆ, 5160 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು 18 ವ್ಯಾಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಈ ಪ್ರೈಸ್ ರೇಂಜಿಗೆ 5G ಫೋನ್ ಮತ್ತು ಇದರ ಸ್ಪೆಸಿಫಿಕೇಷನ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಈ ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ನನಗೆ ಅನಿಸ್ತಿಂಗ್ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ 5G ಫೋನ್ ಅಂತ ಬೇಕಾದ್ರೆ ಅನ್ಬೋದು. ಹೆವಿ ಪವರ್ಫುಲ್ ಆಗಿರುವಂಥ ಫೋನ್ ಈ ಬೆಲೆಗೆ. ನಂತರ ನಿಮ್ಮ ಬಡ್ಜೆಟ್ ಏನಾದರೂ 10,000 ರೂಪಾಯಿ ಒಳಗಿದ್ರೆ 3 ಫೋನ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಮೊದಲನೇದಾಗಿ ಮೋಟೋ G45 5G, ಮೊನ್ನೆ ಲಾಂಚ್ ಆದಂಥ ಸ್ಮಾರ್ಟ್ಫೋನ್. ಇದರಲ್ಲಿ ನಮಗೆ HD+ IPS ಡಿಸ್ಪ್ಲೇ, 120 Hz ಇಂದು ರಿಫ್ರೆಶ್ ರೇಟು, LPDDR4X ರ್ಯಾಮ್, UFS 2.2 ಸ್ಟೋರೇಜು, ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೋಸರ್ ಇದೆ, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸರ್, 5000 mAh ಕೆಪಾಸಿಟಿ ಬ್ಯಾಟ್ರಿ, 20 ವ್ಯಾಟ್ನ ಚಾರ್ಜಿಂಗ್ ಜೊತೆಗೆ ಸಿಗುತ್ತೆ. ಇನ್ನೊಂದು ಸ್ಮಾರ್ಟ್ಫೋನು ಇನ್ಫಿನಿಕ್ಸಿಂದು Art 50 5G ಆಯಿತಾ. ಈ ಫೋನ್ ಕೂಡ ಸಖತ್ತಾಗಿದೆ. ಇನ್ಫಿನಿಕ್ಸ್ ಬ್ರ್ಯಾಂಡಿಂಗ್ ಓಕೆ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಇದರಲ್ಲೂ ಕೂಡ ಸೇಮ್ HD+ 120 Hz ರಿಫ್ರೆಶ್ ರೇಟು, ಸೇಮ್ ರ್ಯಾಮ್ ಟೈಪು, ಸ್ಟೋರೇಜ್ ಟೈಪು ಆಯಿತಾ, 4X 2.2 ಸ್ಟೋರೇಜು, ಡೈಮೆನ್ಸಿಟಿ 6300 ಪ್ರೋಸರ್ ಇದೆ ಆಯಿತಾ. ಇದು ಒಂದು ಲೆವೆಲ್ಗೆ ಇತ್ತೀಚೆಗೆ 10,000 ರೂಪಾಯಿಗೆ ಎಲ್ಲರೂ ಕೂಡ ಇದೇ ಪ್ರೋಸರ್ನ ಕೊಡ್ತಾರೆ. ಬಟ್ ಓವರ್ ಆಲ್ ಸ್ಪೆಸಿಫಿಕೇಷನ್ ನೋಡಿಕೊಂಡ್ರೆ ಈ ಫೋನ್ ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದರಲ್ಲೂ ಕೂಡ ನಮಗೆ 5000 mAh ಕೆಪಾಸಿಟಿ ಬ್ಯಾಟ್ರಿ, 18 ವ್ಯಾಟ್ ಚಾರ್ಜಿಂಗ್ ಸಿಗ್ತಾ ಇದೆ. ಮೂರನೇ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಪೋಕೋ M7 5G. ಪೋಕೋ M5 ರೀಬ್ರ್ಯಾಂಡೆಡ್ 2, ಅದು M5 ಸಿಗುತ್ತೆ, ಪೋಕೋದಲ್ಲೂ ಸೇಮ್ ಫೋನೇ ಸಿಗುತ್ತೆ ನಿಮಗೆ. ಇದು ಕೂಡ ಸೇಮ್ HD+ 120 Hz ರಿಫ್ರೆಶ್ ರೇಟು, IPS ಡಿಸ್ಪ್ಲೇ, 4X ರ್ಯಾಮು, 2.2 ಸ್ಟೋರೇಜು. ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೋಸರ್ ಇದೆ ಆಯಿತಾ. ಸೇಮ್ 50 MP ಕ್ಯಾಮ್ರಾ, 8 MP ಸೆಲ್ಫಿ ಕ್ಯಾಮ್ರಾ, 5160 mAh ಕೆಪಾಸಿಟಿ ಬ್ಯಾಟ್ರಿ, 18 ವ್ಯಾಟ್ ಚಾರ್ಜಿಂಗು. ಈ ಮೂರರಲ್ಲಿ ಆನ್ ಪೇಪರ್ ಸ್ಪೆಸಿಫಿಕೇಷನ್ ಚೆನ್ನಾಗಿರೋದು ಮೋಟೋದಲ್ಲಿ ಆಯಿತಾ. ಬಟ್ ತುಂಬ ಜನ ಮೋಟೋ ಸರ್ವಿಸ್ ಪ್ರಾಬ್ಲಮ್ ಅಂತ ಅಂತಾರೆ. ನೋಡ್ಕೊಳ್ರಪ್ಪ, ನಾನು ಇದುವರೆಗೂ ಮೋಟೋದಲ್ಲಿ ಸರ್ವಿಸ್ ಪ್ರಾಬ್ಲಮ್ನ ಇಶ್ಯೂ ಫೇಸ್ ಮಾಡಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಫೇಸ್ ಮಾಡಿರ್ತಾರೆ ಆಯಿತಾ. ಸೊ ಯೋಚನೆ ಮಾಡ್ಕೊಳ್ಳಿ, ನಿಮಗೆ ಯಾವ ಬ್ರ್ಯಾಂಡ್ ಪ್ರಿಫರೆನ್ಸ್ ಇದೆ ಅದು ನೋಡಿಕೊಂಡು ತೊಗೋಬೋದು. ಈ ಮೂರಲ್ಲಿ ಯಾವ್ದು ತೊಗೊಂಡ್ರು ಆನ್ ಪೇಪರ್ ಸ್ಪೆಸಿಫಿಕೇಷನ್ ಲೆವೆಲಿಗೆ ಚೆನ್ನಾಗಿದೆ. ಒಟ್ಟಿಗೆ ಈ ಮೂರಲ್ಲಿ ಬೆಸ್ಟ್ ಅಂತ ಅಂದರೆ ನಾನು ಮೋಟೋ G45 5G ಅಂತಲೇ ಅಂತೀನಿ. ಇಲ್ಲ ಅಂದರೆ ಬೇಕಾದ್ರೆ ಪೋಕೋ M7 ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮೂರು ಕೂಡ ಒಳ್ಳೆ ಸ್ಪೆಸಿಫಿಕೇಷನ್ನೇ. ಇನ್ನು ನಿಮ್ಮ ಬಡ್ಜೆಟ್ ಏನಾದರೂ 15,000 ರೂಪಾಯಿ ಒಳಗಿದ್ರೆ ನಾನು ನಿಮಗೆ 3 ಆಪ್ಷನ್ ಕೊಡ್ತೀನಿ. ಈ ಪ್ರೈಸ್ ರೇಂಜಲ್ಲಿ ಬೇಜಾನ್ ಆಪ್ಷನ್ ಇದೆ, ಬಟ್ ನಾನು ಫಿಲ್ಟ್ರ್ ಮಾಡಿ 3 ತಂದು ನಿಲ್ಲಿಸಿದ್ದೀನಿ. ಇದು ನನ್ನ ಪರ್ಸ್ಪೆಕ್ಟಿವ್ ಆಯಿತಾ, ಬೇರೆಯವ್ರಿಗೆ ಚೇಂಜ್ ಆಗ್ಬೋದು. ನಾನು ಚೂಸ್ ಮಾಡ್ತಿರುವಂಥ ಮೊದಲನೇ ಸ್ಮಾರ್ಟ್ಫೋನು CMF ಫೋನ್ 1. ಸ್ವಲ್ಪ ಹಳೆ ಸ್ಮಾರ್ಟ್ಫೋನೇ, ಬಟ್ ಸ್ಟಿಲ್ ಇದು ಸದ್ಯಕ್ಕಿರುವಂಥ ಪ್ರೈಸ್ಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಆಯಿತಾ. 12,500-13,000 ರೂಪಾಯಿ ಇರುತ್ತೆ ಕೆಲವೊಂದು ಟೈಮ್ ಈ ಸ್ಮಾರ್ಟ್ಫೋನು. ಈ ಬೆಲೆಗೆ ಫುಲ್ HD+ ಸೂಪರ್ ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, LPDDR4X ರ್ಯಾಮು, UFS 2.2 ಸ್ಟೋರೇಜು, ಡೈಮೆನ್ಸಿಟಿ 7300 ಪ್ರೋಸರ್, ಒಂದು ಡೀಸೆಂಟ್ ಆಗಿರುವಂಥ ಕ್ಯಾಮ್ರಾ, 5000 mAh ಕೆಪಾಸಿಟಿ ಬ್ಯಾಟ್ರಿ, ಬಾಕ್ಸ್ ಒಳಗೆ ಯಾವುದೂ ಚಾರ್ಜರ್ ಇಲ್ಲ, ಬಟ್ 33 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ಈ ಬೆಲೆಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಆಯಿತಾ. OS ಎಕ್ಸ್ಪೀರಿಯನ್ಸ್ ನಿಮಗೆ ಈ ಫೋನಲ್ಲಿ ಸೂಪರ್ ಆಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಇದೊಂದು ಆಪ್ಷನ್ ಆದರೆ ಐಕೂನಲ್ಲಿ Z10X ಅಥವಾ Vivo T4X ಎರಡೂ ಕೂಡ ಸೇಮ್ ಫೋನ್, ಡಿಫ್ರೆಂಟ್ ಹೆಸರಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ ನಮಗೆ ಫುಲ್ HD+ IPS ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, 4X ರ್ಯಾಮ್, UFS 3.1 ಸ್ಟೋರೇಜ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಡೈಮೆನ್ಸಿಟಿ 7300 5G ಪ್ರೋಸರ್, 50 MP ಮೇನ್ ಸೆನ್ಸಾರ್, 8 MP ಸೆಲ್ಫಿ ಕ್ಯಾಮ್ರಾ, 5000 mAh ಕೆಪಾಸಿಟಿ ಬ್ಯಾಟ್ರಿ, ಬಾಕ್ಸ್ ಒಳಗೆ 44 ವ್ಯಾಟ್ನ ಚಾರ್ಜರ್ ಸಿಗ್ತದೆ. ಇದೊಂದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗಿದೆ. ಇದು ಕೂಡ ಒಂದು 13,000-14,000 ರೇಂಜಲ್ಲಿದೆ. ನಂತರ ಇನ್ಫಿನಿಕ್ಸಿಂದು Note 50S 5G ಆಯಿತಾ. ಇದು
ಫುಲ್ ಎಚ್ ಡಿ ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಜೊತೆಗೆ ಬರುತ್ತೆ. 144 ಹರ್ಟ್ಸ್ ರಿಫ್ರೆಶ್ ರೇಟು, LPDDR5X ರ್ಯಾಮು, UFS 2.2 ಸ್ಟೋರೇಜು, ಡೈಮೆನ್ಸಿಟಿ 7020 ಪ್ರೊಸೆಸರ್. ಪರವಾಗಿಲ್ಲ, ಎರಡು ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಪವರ್ ಕಡಿಮೆ ಇರುವಂಥ ಪ್ರೊಸೆಸರ್. 5500 mAh ಕೆಪಾಸಿಟಿ ಬ್ಯಾಟ್ರಿ, 45 ವ್ಯಾಟ್ ಚಾರ್ಜಿಂಗ್ ಜೊತೆಗೆ ಸಿಗುತ್ತೆ. ನಾನು ಪರ್ಸ್ನಲಿ ಚೂಸ್ ಮಾಡೋದಾದರೆ CMF ಫೋನ್ 1ನ ಚೂಸ್ ಮಾಡ್ತೀನಿ, OS ಎಕ್ಸ್ಪೀರಿಯನ್ಸ್ಗೋಸ್ಕರ, ಮತ್ತು OS ಅಪ್ಡೇಟ್ನ ಕೂಡ ಚೆನ್ನಾಗಿ ಕೊಡ್ತಾರೆ. ಅದು ಬಿಟ್ಟರೆ ಇಲ್ಲ iQOO Z10 ಅಥವಾ Vivo T4X ಚೂಸ್ ಮಾಡ್ಬೋದು. ಸೊ ಟಾಪ್ 2ನೇ ಪ್ರಿಫರ್ ಮಾಡಿ ಇನ್ಫಿನಿಕ್ಸ್ಗಿಂತ. ತುಂಬ ಜನ ಇನ್ಫಿನಿಕ್ಸಾ ಅಂತಾರೆ, ಅದಕ್ಕೋಸ್ಕರ. ಬಟ್ ಆನ್ ಪೇಪರ್ 3 ಫೋನ್ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇನ್ನು ನಿಮ್ಮ ಬಡ್ಜೆಟ್ ಏನಾದರೂ 20,000 ರೂಪಾಯಿ ಒಳಗಿದ್ರೆ ಎರಡೆರಡು ಆಪ್ಷನ್ ಕೊಡ್ತೀನಿ ನಾನು ನಿಮಗೆ. ಮೊನ್ನೆ ಲಾಂಚ್ ಆದಂಥ CMF ಫೋನ್ 2 Pro OS ಎಕ್ಸ್ಪೀರಿಯನ್ಸ್ಗೆ ಮತ್ತು ಯುನೀಕ್ ಆಗಿರುವಂಥ ಲೆನ್ಸ್ ಆಪ್ಷನ್ ಎಲ್ಲ ಇದೆ. ಹಿಂದ್ಗಡೆ ನೀವು ಕೆಲವೊಂದು ಎಕ್ಸಸರೀಸ್ ಎಲ್ಲ ಹಾಕೋಬೋದು, ಲ್ಯಾನಿಯರ್ಡೆಲ್ಲ ಹಾಕೋಬೋದು, ಡಿಫ್ರೆಂಟ್ ಆಗಿರುವಂಥ ಡಿಸೈನು. ಇದರಲ್ಲಿ ನಮಗೆ ಫುಲ್ ಎಚ್ ಡಿ ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಬಟ್ LPDDR4X RAM, UFS 2.2 ಸ್ಟೋರೇಜ್ ಇದೆ. ಅದೊಂದು ಕಡಿಮೆ ಆಯಿತು ಅಂತ ಅನ್ನಿಸ್ತು ನನಗೆ. ಡೈಮೆನ್ಸಿಟಿ 7300 ಪ್ರೋ ಪ್ರೊಸೆಸರ್ ಇದೆ, 50 MP ಮೇನ್ ಕ್ಯಾಮ್ರಾ, ವೈಡ್ ಆ್ಯಂಗಲ್ ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ, 16 MP ಸೆಲ್ಫಿ ಕ್ಯಾಮ್ರಾ, 5000 mAh ಕೆಪಾಸಿಟಿ ಬ್ಯಾಟ್ರಿ, ಮತ್ತು ಈ ಸಲ ಬಾಕ್ಸ್ ಒಳಗೆ 33 ವ್ಯಾಟ್ ಚಾರ್ಜಿಂಗನ್ನು ಕೊಟ್ಟಿದ್ದರು. ಸೊ ಇದು ಆ್ಯಕ್ಚುಲಿ ಒಂದು 17,000 ರೇಂಜಲ್ಲಿದೆ. ಈ ಬೆಲೆಗೆ OS ಎಕ್ಸ್ಪೀರಿಯನ್ಸಿಗೆ ಈವನ್ ಪರ್ಫಾರ್ಮೆನ್ಸ್ಗೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದನ್ನು ಬಿಟ್ಟರೆ ಮೋಟ್ರೋಲಾ ಕಡೆಯಿಂದ ಎಡ್ಜ್ 60 ಫ್ಯೂಷನ್ ಸ್ಮಾರ್ಟ್ಫೋನ್, ನಮ್ಗೆ ಇದರಲ್ಲಿ ಫುಲ್ ಎಚ್ ಡಿ ಪ್ಲಸ್ POLED ಡಿಸ್ಪ್ಲೇ, 120 ಹರ್ಟ್ಸಿಂದು, LPDDR4X RAM, ಇದರಲ್ಲೂ ಕೂಡ ಬೇಜಾರಾಯಿತು. UFS 2.2 ಸ್ಟೋರೇಜ್ ಇದೆ, ಸ್ವಲ್ಪ ಕಡಿಮೆ ಆಯಿತು. ಡೈಮೆನ್ಸಿಟಿ 7400 ಪ್ರೊಸೆಸರ್ ಇದೆ, 50 MP ಕ್ಯಾಮ್ರಾ ಚೆನ್ನಾಗಿದೆ ಇದರಲ್ಲೊಟ್ಟಿಗೆ, 32 MP ಸೆಲ್ಫಿ ಕ್ಯಾಮ್ರಾ, 5500 mAh ಕೆಪಾಸಿಟಿ ಬ್ಯಾಟ್ರಿ, ಮತ್ತು ಬಾಕ್ಸ್ ಒಳಗೆ 68 ವ್ಯಾಟ್ ಚಾರ್ಜಿಂಗನ್ನು ಕೊಟ್ಟಿದ್ದಾರೆ. ಸೊ 20,000ದಲ್ಲೂ ಕೂಡ ಬೇಜಾರು ಆಪ್ಷನ್ ಇದೆ, ಬಟ್ ಸದ್ಯಕ್ಕೆ ಈ ಎರಡು ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಯಿತಾ, ಇನ್ನು 25,000 ರೇಂಜಲ್ಲಿ, ಆಯಿತಾ, 20,000ರಿಂದ 25,000 ನಿಮ್ಮ ಬಡ್ಜೆಟ್ ಆಗಿದ್ರೆ ನೋಡಿ 3 ಆಪ್ಷನ್ ಕೊಡ್ತೀನಿ. ಪೋಕೋ F6 ಆಯಿತಾ, ಕೆಲವೊಂದು ಟೈಮ್ ಸೇಲ್ ಟೈಮಲ್ಲಿ 20,000 ರೇಂಜಿಗೆ ಬಂದಿರುತ್ತೆ ಪೋಕೋ F6, ನೋಡ್ಕೊಂಡು ಪರ್ಚೇಸ್ ಮಾಡಿ ಆಯಿತಾ. ಬೆಂಕಿ ಫೋನ್, ಸ್ವಲ್ಪ ಹಳೆ ಫೋನ್ ಬಟ್ ಬೆಂಕಿ ಫೋನು. ಇದರಲ್ಲಿ ನಮಗೆ ಫುಲ್ ಎಚ್ ಡಿ ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, LPDDR5X RAM, UFS 4.0 ಸ್ಟೋರೇಜು, ಸ್ನ್ಯಾಪ್ಡ್ರ್ಯಾಗನ್ 8SG ಅಂತ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಕ್ಯಾಮ್ರಾ ಲೆವೆಲ್ಗೆ ಚೆನ್ನಾಗಿದೆ, 5000 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಅದು ಬಿಟ್ಟರೆ Realme GT60, ಇದು ಕೂಡ ಸ್ವಲ್ಪ GT7 ಬರೋಕ್ಕೆ ಶುರುವಾಯಿತು, ಬಟ್ ಸ್ಟಿಲ್ ಈ ಬೆಲೆಗೆ ಚೆನ್ನಾಗಿದೆ. ಸೇಲ್ ಟೈಮಲ್ಲಿ ಇನ್ನೂ ಕಡಿಮೆ ಆದರೂ ಆಗ್ಬೋದು, ನೋಡ್ಕೊಂಡು ತೊಗೊಳ್ಳಿ. ಫುಲ್ ಎಚ್ ಡಿ ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, LPDDR5X RAM, UFS 3.1 ಸ್ಟೋರೇಜು, ನಿಮಗೆ ಹೈಯೆಸ್ಟ್ ವೇರಿಯಂಟಲ್ಲಿ 4.0 ಸ್ಟೋರೇಜ್ ಸಹ ಇದೆ. ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 5500 mAh ಕೆಪಾಸಿಟಿ ಬ್ಯಾಟ್ರಿ, 120 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಆಪ್ಷನ್ನು iQOO Neo 10R ಆಯಿತಾ. ಸೊ ಈ ಸ್ಮಾರ್ಟ್ಫೋನ್ ಸುಮಾರು 25,000-26,000 ರೇಂಜಲ್ಲಿರುತ್ತೆ. ಒಟ್ಟಿಗೆ ನೀವು ಆಫರ್ ಟೈಮಲ್ಲಿ 25,000 ಒಳಗೆ ಬರುತ್ತೆ. ಇದರಲ್ಲೂ ಕೂಡ ಫುಲ್ ಎಚ್ ಡಿ ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ, LPDDR5X RAM, UFS 4.1 ಸ್ಟೋರೇಜ್ ಇದೆಯಂತಪ್ಪ ಇದರಲ್ಲಿ, ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರು, ಒಂದು ಲೆವೆಲಿಗೆ ಚೆನ್ನಾಗಿರೋ ಕ್ಯಾಮ್ರಾ, 6400 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟ್ ಚಾರ್ಜಿಂಗ್ ಜೊತೆಗೆಲ್ಲ ಸಿಗ್ತಾ ಇದೆ. ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನಾನು ಪರ್ಸ್ನಲಿ ಚೂಸ್ ಮಾಡೋದಾದರೆ ಆನ್ ಪೇಪರ್ iQOO Neo 10R ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ದಾವೆ ಆಯಿತಾ. ಒಟ್ಟಿಗೆ ಫುಲ್ ಅಫೋರ್ಡಬಲ್ ಅಂತಂದರೆ ಪೋಕೋ F6. ಕೆಲವೊಂದು ಟೈಮ್ ಹೇಳಿದ್ನಲ್ಲ 20,000 ರೇಂಜಿಗೆ ಬಂದಿರುತ್ತೆ ಅದು. ನಂತರ ನಿಮ್ಮ ಬಡ್ಜೆಟ್ ಏನಾದರೂ 30,000 ರೂಪಾಯಿ ಆಗಿದ್ರೆ ಬೇಜಾನ್ ಆಪ್ಷನ್ ಇದೆ, ಬಟ್ ನಾನು ನಿಮಗೆ ಜಾಸ್ತಿ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡೋದಕ್ಕೆ ಹೋಗಲ್ಲ. ಅಪ್ಕಮಿಂಗ್ ಫೋನ್ಗಳು ಸಹ ಇದೆ, ಅದನ್ನು ಕೂಡ ಹೇಳ್ತೀನಿ, ನೀವು ಬೇಕಾದ್ರೆ ವೆಯ್ಟ್ ಮಾಡೋರು ಮಾಡ್ಬೋದು. ಸದ್ಯಕ್ಕೆ ನೀವು ಪರ್ಚೇಸ್ ಮಾಡೋದಾದರೆ ನನಗೆ ಅನ್ನಿಸ್ದಂಗೆ OnePlus 12R, ಸ್ವಲ್ಪ ಹಳೆ ಫೋನೇ ಬಟ್ ಸ್ಟಿಲ್ OnePlus 12R ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಏನಕ್ಕೆ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್, ಪವರ್ಫುಲ್ ಆಗಿರುವಂಥ ಪ್ರೊಸೆಸರು, ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, LPDDR5X RAM, UFS 3.1 ಸ್ಟೋರೇಜು, ಫಾಸ್ಟ್ ಚಾರ್ಜಿಂಗ್, ಒಳ್ಳೆ ಬ್ಯಾಟ್ರಿ, ಪ್ರತಿಯೊಂದು ಚೆನ್ನಾಗಿದೆ. ನೀವು ವೆಯ್ಟ್ ಮಾಡ್ತೀರಾ ಅಂದರೆ OnePlus Nord 5 ಕೂಡ ಬರಬಹುದು, Realme GT7 ಕೂಡ ಬರೋದ್ರಲ್ಲಿದೆ, ಮತ್ತು ಪೋಕೋ F7 ಕೂಡ ಬರ್ಬೋದು. ಈ ಎಲ್ಲ 30,000 ರೇಂಜಲ್ಲೇ ಲಾಂಚ್ ಆಗ್ಬೋದು. ಒಟ್ಟಿಗೆ ನಾನು ತಗೊಳ್ಳೋದಾದರೆ ಸ್ವಲ್ಪ ಹಳೇದಾಯಿತು OnePlus 12R, ಬಟ್ ಸ್ಟಿಲ್ OnePlus 12R ಈಗಲೂ ಕೂಡ ಒಂದು ಒಳ್ಳೆಯ ಫೋನ್ ಆಗುತ್ತೆ. ಇನ್ನು ನಿಮ್ಮ ಬಡ್ಜೆಟ್ ಏನಾದರೂ 40,000 ರೂಪಾಯಿ ಆಗಿದ್ರೆ ಒಂದು ಸ್ವಲ್ಪ ಒಳ್ಳೆ ಬಡ್ಜೆಟ್ಟೆ, ಬೇಜಾನ್ ಒಳ್ಳೆ ಫೋನ್ಗಳು ಸಿಗ್ತವೆ ಈ ಬೆಲೆಗೆ. ನಾನು ಪರ್ಸ್ನಲಿ ಚೂಸ್ ಮಾಡೋದು OnePlus 13R ಆಯಿತಾ. ಬೆಂಕಿ ಫೋನ್ ಸಖತ್ತಾಗಿದೆ. 40,000 ರೂಪಾಯಿಗೆ LTPO ಡಿಸ್ಪ್ಲೇ, ಅಮೋಲೆಡ್ಡು, LPDDR5X RAM, UFS 4.0 ಸ್ಟೋರೇಜು, ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರು, ಬೆಂಕಿ ಫೋನ್ ಆಯಿತಾ. ಟೆಲಿಫೋಟೋ ಲೆನ್ಸ್ ಎಲ್ಲ ಇದೆ, 6000 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟಿನ ಸೂಪರ್ ಹೂಕ್ ಚಾರ್ಜರು, ಸಖತ್ತಾಗಿದೆ. ನಾನು ಅಂದರೆ ಇದನ್ನೇ ಚೂಸ್ ಮಾಡ್ತೀನಿ. ಬಟ್
ಇನ್ನೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಇನ್ನು ಕೆಲವು ದಿನಗಳಲ್ಲಿ OnePlus 14S ಸ್ಮಾರ್ಟ್ಫೋನ್ ಲಾಂಚ್ ಆಗ್ತದೆ. OnePlus 14S ಅಂತ ಆಯಿತಾ, ಫಸ್ಟ್ ಟೈಮ್ ಈ ಥರ ಹೆಸ್ರಲ್ಲಿ ತೊಗೊಂಬರ್ತದೆ. ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಇರುತ್ತಂತೆ. ನಂಗೆ ಅನ್ನಿಸ್ತಂಗೆ ಇದು ಕೂಡ ಒಂದು 40-42 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಹೋಪ್ ಅಷ್ಟರಲ್ಲಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇದಿನ್ನೂ ಸ್ಪೆಸಿಫಿಕೇಷನ್ ಲೀಕ್ ಆಗಿಲ್ಲ. 144 Hz ಡಿಸ್ಪ್ಲೇ ಎಲ್ಲ ಅಂತಿದ್ದಾರೆ, ಬಟ್ ನೋಡೋಣ ಆಯಿತಾ, ವೆಯ್ಟ್ ಮಾಡಿ ನೋಡಬೇಕು. ಅಪ್ಕಮಿಂಗ್ ಇದೆ ನೋಡಿ. ಈ ಬಡ್ಜೆಟ್ 40,000 ರೇಂಜ್ ಇರೋರು ಸ್ವಲ್ಪ ವೆಯ್ಟ್ ಮಾಡಿ ತಗೋಬೋದು. ಇಲ್ಲ ನಿಮ್ಗೆ ಅರ್ಜೆಂಟ್ ಇದ್ರೆ OnePlus 13R ಕೂಡ ಒಂದು ಒಳ್ಳೆಯ ಫೋನೇ. ಇನ್ನು ನಿಮ್ಮ ಬಡ್ಜೆಟ್ ಏನಾದರೂ 50,000 ರೂಪಾಯಿ ಆಗಿದ್ರೆ ಒಂದು ಒಳ್ಳೆ ಬಡ್ಜೆಟ್ಟೇ, ಫ್ಲ್ಯಾಗ್ಶಿಪ್ ಲೆವೆಲ್ನ ಬಡ್ಜೆಟ್ಟೇ. ನಾನು ಪರ್ಸ್ನಲಿ ಚೂಸ್ ಮಾಡೋದು iQOO 13. ಗೇಮರ್ಸ್ಗಳಿಗೆ ಅಂತಲೇ ಮಾಡಲಾಗಿರುವಂಥ ಸ್ಮಾರ್ಟ್ಫೋನ್ ಅಂತೀನಿ. ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ಪು, Quad HD+ LTPO AMOLED ಡಿಸ್ಪ್ಲೇ, 144 Hz ರಿಫ್ರೆಶ್ ರೇಟು, LPDDR5X ರ್ಯಾಮು, UFS 4.1 ಸ್ಟೋರೇಜು, ದೊಡ್ಡ ಬ್ಯಾಟ್ರಿ, 6000 mAh ಕೆಪಾಸಿಟಿ, 120 ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್ ಎಲ್ಲ ಇದೆ, ಒಂದು ಒಳ್ಳೆ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಗೇಮಿಂಗಿಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಇದನ್ನು ಬಿಟ್ಟರೆ ಆಪಲ್ನಲ್ಲಿ ಒಂದು ಫೋನ್ ಪರ್ಚೇಸ್ ಮಾಡ್ಬೋದು, iPhone 15. ನಮಗೆ ಇದರಲ್ಲಿ ಬಯೋನಿಕ್ A16 ಪ್ರೊಸೆಸರ್ ಸಿಗ್ತದೆ. ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಡೈನಮಿಕ್ ಐಲ್ಯಾಂಡ್ ಜೊತೆಗೆ. ಸೊ ಇದನ್ನು ಬಿಟ್ಟರೆ ತುಂಬ ಜನ ಕೇಳ್ತೀರಾ ಸ್ಯಾಮ್ಸಂಗಿಂದು ಗ್ಯಾಲಕ್ಸಿ S23 ಪರ್ಚೇಸ್ ಮಾಡ್ಬೋದಾ ಅಂತ. ಇದು ಕೂಡ ಈ ಪ್ರೈಸ್ ರೇಂಜ್ಗೆ ಸಿಗುತ್ತೆ, ಬಟ್ ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡಿ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಇದೆ. ಸ್ವಲ್ಪ ಹಳೆ ಪ್ರೊಸೆಸರ್, ಒಳ್ಳೆ ಪ್ರೊಸೆಸರೇ, ಬಟ್ ಹಳೆದು. ಇದೇ ಪ್ರೊಸೆಸರ್ ನಿಮಗೆ 30,000 ರೂಪಾಯಿಗೂ ಕೂಡ ಸಿಗುತ್ತೆ. ಸೊ ತೊಗೊಳೋದ್ರೆ iQOO 13 ಅಥವಾ iPhone 15 ಅಥವಾ OnePlus 13 ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ ಆಯಿತಾ. ಸೊ ಈ ಮೂರಲ್ಲಿ ಯಾವ್ದು ಬೇಕಾದ್ರೂ ಪ್ರಿಫರ್ ಮಾಡ್ಬೋದು. ಇನ್ನು ನಿಮ್ಮ ಬಡ್ಜೆಟ್ ಏನಾದರೂ 60,000 ರೂಪಾಯಿ ಮೇಲಿದ್ದರೆ ನೋಡ್ರಪ್ಪ, ನಿಮ್ಮ ಬಡ್ಜೆಟ್ ತುಂಬ ದೊಡ್ಡ ಬಡ್ಜೆಟ್ಟು, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಆಯಿತಾ. ನಿಮಗೆ ದುಡ್ಡು ಮ್ಯಾಟ್ರ್ ಆಗಲ್ಲ. 60,000 ರೂಪಾಯಿ ಮೇಲೆ ದುಡ್ಡು ಹಾಕ್ತಿದ್ದೀರಾ ಫೋನಿಗೆ ಅಂತ ಅಂದರೆ ನೀವು ಶ್ರೀಮಂತರು, ಸೂಪರ್ ರಿಚ್ ಪೀಪಲ್ಲು. ನಿಮಗೆ ಈ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಯಾವುದೇ ಬ್ರ್ಯಾಂಡಲ್ಲಿ ಫ್ಲ್ಯಾಗ್ಶಿಪ್ ಅತಿ ಹೆಚ್ಚು ಎಕ್ಸ್ಪೆನ್ಸಿವ್ ಫೋನ್ ಯಾವುದಿದೆ ಅದನ್ನು ಪರ್ಚೇಸ್ ಮಾಡಿ, ಅವೆಲ್ಲ ಚೆನ್ನಾಗೇ ಇರ್ತವೆ. ಆಪಲ್ ಫೋನ್ ತಗೋಬೇಕಾ, iPhone 16 Pro Maxು, iPhone 16 Proನೋ ಅಥವಾ 16ನೋ ಪರ್ಚೇಸ್ ಮಾಡಿ. ಸ್ಯಾಮ್ಸಂಗಲ್ಲಿ ಬೇಕಾ, S25 ಅಲ್ಟ್ರಾ ತಗೋತಿರೋ, S25 Plus ತಗೋತಿರೋ, ಈಗ ನೆಕ್ಸ್ಟ್ S25 Edge ಅಂತ ಬೇರೆ ಒಂದಿದೆ, ಅವೆಲ್ಲ ಬೇಕಾದ್ರೆ ತಗೋಬೋದು. ನಿಮಗೆ ದುಡ್ಡು ಮ್ಯಾಟ್ರ್ ಆಗಲ್ಲ. ಇದರಲ್ಲಿ ಯಾವ್ದು ಬೇಕಾದ್ರೆ ತಗೊಳ್ಳಿ ಆಯಿತಾ. ನಾನು ಈ ವಿಡಿಯೋ ಮಾಡ್ತಿರೋದು ಪಾಪ ಕಷ್ಟ ಇರುತ್ತೆ, ಅವರಿಗೆ ಬಡ್ಜೆಟ್ ದುಡ್ಡು ಉಳ್ಸೋದಕ್ಕೆ ನೋಡ್ತಾ ಇರ್ತಾರೆ, ಅವ್ರಿಗೆ ಒಂದು ಬೆಸ್ಟ್ ಫೋನ್ ಬೇಕು ಅನ್ನೋರಿಗೆ ಹೇಳ್ತಾ ಇದ್ದೀನಿ. ದುಡ್ಡಿರೋರು ತಲೆ ಕೆಡಿಸ್ಕೊಬಿಡಿ. ನಿಮ್ಮ ಅದ್ರಲ್ಲಿ ಬೇಜಾನ್ ದುಡ್ಡಿದ್ರೆ ನೀವು ಫ್ಲ್ಯಾಗ್ಶಿಪ್ ಫೋನೇ ತಗೋಬೋದು. ಚಿನ್ನ ಇರೋ ಅದ್ರೊಳಗೆ ಚಿನ್ನ ಡೈಮಂಡ್ ಇರೋ ಫೋನೆಲ್ಲ ತಗೊಳ್ಳಿ, ಮ್ಯಾಟ್ರ್ ಆಗಲ್ಲ ಆಯಿತಾ. ಸೊ ಇದಿಷ್ಟು ಈ ವಿಡಿಯೋ. ಐ ಹೋಪ್ ನಿಮಗೆ ಇದರಿಂದ ಯೂಸ್ಫುಲ್ ಆಗಿದೆ, ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಎಲ್ಲರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಎಮರ್ಜೆನ್ಸಿ ಅಂತ ಏನೂ ಇಲ್ಲ, ಸೇಲ್ ಟೈಮಲ್ಲಿ ಡಿಸ್ಕೌಂಟ್ ಇರಬೇಕಾದ್ರೆ ತೊಗೊಳ್ಳಿ. ಸದ್ಯಕ್ಕೆ ಇದು ಆಯಿತಾ, ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಈ ಮೇ ತಿಂಗಳಲ್ಲಿ, ಈ ಟೈಮಲ್ಲಿ ಇದು ಒಳ್ಳೆ ಫೋನ್. ಈಗ ಸ್ವಲ್ಪ ದಿನ ಆದಮೇಲೆ ಬೇರೆ ಫೋನ್ ಬರ್ಬೋದು, ಈ ಲಿಸ್ಟನ್ನು ರಿಪ್ಲೇಸ್ ಮಾಡ್ಬೋದು. ನಾನು ಆಗಾಗ ಒಂದು 2 ತಿಂಗಳಿಗೆ ಒಂದೊಂದು ಸಲ ಈ ಥರ ವಿಡಿಯೋ ಮಾಡ್ತೀನಿ, ನೋಡ್ಕೊಂಡು ಪರ್ಚೇಸ್ ಮಾಡೋರು ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.